ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು, ಎಷ್ಟು ಎನರ್ಜಿಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ, ಆಪ್ಷನ್ ನಂಬರ್ 1. ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಈ ಪರ್ಸನ್, ಈ ವ್ಯಕ್ತಿ ಮತ್ತೆ ನಿಮ್ಮ ಹತ್ರ ಬರ್ತಾರಾ? ನಿಮ್ಮ ಜೀವನದಲ್ಲಿ ಕಮ್ಬ್ಯಾಕ್ ಮಾಡ್ತಾರಾ? ಅಥವಾ ಇದು ಇಷ್ಟೇನಾ? ಇವೆಲ್ಲವನ್ನು ನಾವು ಇವತ್ತಿನ ಎನರ್ಜಿಯ ಲೆವೆಲ್ನಲ್ಲಿ ನೋಡೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಎನರ್ಜಿ ಅನ್ನೋದು ತುಂಬ ಹೆವಿ, ಎಮೋಷ್ನಲ್ ಮತ್ತು ಕನ್ಫ್ಯೂಷನ್ ತುಂಬಿರುವಂಥ ರೀತಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಜೀವನದಿಂದ ಸಡನ್ನಾಗಿ ದೂರ ಆಗಿರಬಹುದು, ಅಥವಾ ನಿಧಾನವಾಗಿ ಗ್ಯಾಪನ್ನು ಕ್ರಿಯೇಟ್ ಮಾಡಿರಬಹುದು, ಅಥವಾ ನಿಮ್ಮ ಜೊತೆ ಮಾತು ಕಡಿಮೆ ಆಗಿರಬಹುದು, ನಿಮ್ಮ ಜೊತೆ ಸಿಟ್ಟಿನಿಂದ ದೂರ ಆಗಿರಬಹುದು. ನಿಮ್ಮಿಬ್ಬರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾವುದಾದ್ರೂ ಸಣ್ಣ ಪುಟ್ಟ ವಿಷಯಕ್ಕಾಗಲಿ ದೊಡ್ಡ ವಿಷಯಕ್ಕಾಗಲಿ ಬಂದಿರಬಹುದು. ಆದರೆ ಒಂದು ವಿಷಯ ಕ್ಲಿಯರ್ ಆಗಿ ಏನು ಅನ್ನಿಸ್ತಾ ಇದೆ ಅಂದರೆ, ಈ ಡಿಸ್ಟೆನ್ಸ್ ನ್ಯಾಚುರಲ್ ಆಗಿ ಬಂದದ್ದಲ್ಲ. ಅಂದರೆ ಏನೋ ಒಂದು ಕಾರಣದಿಂದ ಬಂದಿರಬಹುದು, ಏನೋ ಒಂದು ಕಾರಣದಿಂದ ಯಾವುದೋ ರೀಸನ್ನಿಂದ ಗ್ಯಾಪ್ ಅನ್ನೋದು ಬಂದಿರಬಹುದು. ಇಲ್ಲಿ ನೀವು ಈಗ ಕಾಂಟ್ಯಾಕ್ಟಲ್ಲಿ ಇರುವ ಪರ್ಸನ್ ಕೂಡ ಆಗಿರ್ಬೋದು, ಅಥವಾ ಈ ಪರ್ಸನ್ ಏನಾದರೂ ನಿಮ್ಮಿಂದ ದೂರ ಆಗಿದ್ದರೆ ಅವರ ಎನರ್ಜಿ ಪ್ರಕಾರ ಯಾವ ರೀತಿ ಅನ್ನಿಸ್ತಾ ಇದೆ ಅಂದರೆ, ಈ ಪರ್ಸನ್ ನಿಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲಿ ಇರುವಾಗ ನಿಮಗೆ ಇಷ್ಟ ಇಲ್ಲದ ರೀತಿಯಲ್ಲಿ ನಡ್ಕೊಂಡಿರಬಹುದು. ಅವರ ಬಿಹೇವಿಯರ್ ನಿಮಗೆ ಹರ್ಟ್ ಮಾಡಿರಬಹುದು, ನಿಮ್ಮ ನಂಬಿಕೆಗೆ ಅವರು ಧಕ್ಕೆ ತಂದಿರಬಹುದು, ಅಥವಾ ಈ ಪರ್ಸನ್ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಚೀಟ್ ಮಾಡಿರುವಂಥ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಸುಳ್ಳು ಮಾತುಗಳು ಅಥವಾ ಯಾವುದಾದ್ರೂ ಮಾತನ್ನು ನಿಮ್ಮಿಂದ ಮುಚ್ಚಿಟ್ಟಿರಬಹುದು, ಯಾವುದೋ ಒಂದು ವಿಷಯವನ್ನು ಮರೆಮಾಚಿರಬಹುದು. ಇದರಿಂದ ಕೂಡ ನಿಮಗೆ ಹರ್ಟ್ ಆಗಿರಬಹುದು. ಇಷ್ಟೆಲ್ಲ ಪ್ರೀತಿ, ಇಷ್ಟೆಲ್ಲ ಮಾತುಗಳು ಎಲ್ಲ ಸುಳ್ಳೇನೋ ಅಂತ ಅನಿಸಿರಬಹುದು ನಿಮಗೆ. ಅಂದರೆ ಇವರು ನಿಮ್ಮ ಜೊತೆ ಆಡಿರುವ ಪ್ರೀತಿಯ ಮಾತುಗಳೆಲ್ಲ ಇದರಲ್ಲಿ ಸುಳ್ಳಿದೆಯಾ ಅಂತ ನಿಮಗೆ ಅನಿಸಿರಬಹುದು. ಇವರು ನಿಮ್ಮನ್ನು ಬಿಟ್ಟು ಹೋದ ಕ್ಷಣದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಪ್ರೀತಿ ಅನ್ನೋದು ತುಂಬ ಕಡಿಮೆ ಆಯಿತು, ಅಥವಾ ಈ ಪರ್ಸನ್ ಮೇಲಿನ ನಂಬಿಕೆ ಅನ್ನೋದು ಮುರಿದೋಯ್ತು, ಇವರ ಮೇಲಿದ್ದ ಟ್ರಸ್ಟ್ ಅನ್ನೋದು ಮುರಿದೋಯ್ತು, ಅಥವಾ ಇವರ ಬಗ್ಗೆ ನಿಮಗೆ ರೆಸ್ಪೆಕ್ಟ್ ಅನ್ನೋದು ಉಳ್ಕೊಂಡಿಲ್ಲ ಅನ್ನೋ ಫೀಲಿಂಗ್ ಕೂಡ ಬಂದಿರಬಹುದು. ಬಟ್ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ಆದರೆ ಧೈರ್ಯ ಅನ್ನೋದು ಇಲ್ಲ. ನಿಮ್ಮನ್ನು ಫೇಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಭಯ ಅನ್ನೋದು ಇದೆ. ಅಂದರೆ ನಿಮ್ಮ ಎದುರು ಬಂದು ನಿಮ್ಮನ್ನು ಫೇಸ್ ಮಾಡೋದಕ್ಕೆ ಈ ಪರ್ಸನ್ಗೆ ಆಗ್ತಾ ಇಲ್ಲ. ಇವ್ರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ನಾನು ಮತ್ತೆ ಇವರ ಲೈಫ್ನಲ್ಲಿ ಹೋದರೆ ಇವರು ಒಪ್ಕೊಳ್ತಾರೋ ಇಲ್ವೋ, ಇವರು ನನ್ನ ಮೇಲೆ ತುಂಬ ರೇಗಾಡಬಹುದು, ಜಗಳ ಆಡಬಹುದು, ಇವರು ನನ್ನನ್ನು ಕ್ಷಮಿಸೋದಿಲ್ಲ, ಮೊದಲಿನ ಪ್ರೀತಿ ಅನ್ನೋದು, ಮೊದಲಿನ ಕೇರ್ ಅನ್ನೋದು ಮತ್ತೆ ನನಗೆ ಸಿಗೋದಿಲ್ಲ ಅಂತ ಅಂದ್ಕೊಳ್ತಿದ್ದಾರೆ. ಇವರಿಗೆ ಕ್ಲಿಯರ್ ಆಗಿ ಗೊತ್ತಿದೆ, ನೀವು ಈಗ ಮೊದಲಿನ ಥರ ಇಲ್ಲ, ನೀವು ಚೇಂಜ್ ಆಗಿದ್ದೀರಾ, ನೀವು ಈಗ ಎಲ್ಲರನ್ನ ಈಸಿಯಾಗಿ ನಂಬೋದಿಲ್ಲ. ಅಂದರೆ ಈ ಪರ್ಸನ್ನ ನೀವು ತುಂಬ ಟ್ರಸ್ಟ್ ಮಾಡ್ತಾ ಇದ್ರಿ, ತುಂಬ ನಂಬ್ತಾ ಇದ್ರಿ, ಇವರ ಪ್ರೀತಿಯ ಮಾತುಗಳನ್ನ ತುಂಬ ಟ್ರಸ್ಟ್ ಮಾಡಿದ್ರಿ. ಬಟ್ ಅದೆಲ್ಲದರಿಂದ ನೀವು ಈಗ ಹೊರಗಡೆ ಬಂದಿದ್ದೀರಾ. ಅಂದರೆ ಈ ಪರ್ಸನ್ ನಿಮ್ಮನ್ನು ಆ ರೀತಿ ಚೀಟ್ ಮಾಡಿರಬಹುದು, ಅಥವಾ ನಿಮ್ಮ ನಂಬಿಕೆಯಿಂದ ಹೊರಗಡೆ ಹೋಗಿರಬಹುದು. ಇದೆಲ್ಲದರಿಂದ ನೀವು ಈ ರೀತಿ ಚೇಂಜ್ ಆಗಿದ್ದೀರಾ ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ಹಾಗಾಗಿ ಇವರು ನಿಮ್ಮ ಲೈಫ್ನಲ್ಲಿ ಮತ್ತೆ ಬರಬೇಕು ಅಂತ ಅಂದ್ಕೊಂಡ್ರೂ ಕೂಡ ಅವರನ್ನು ಅವರು ಸ್ಟಾಪ್ ಮಾಡ್ಕೊಂಡಿದ್ದಾರೆ, ತಮ್ಮ ಮನಸ್ಸನ್ನು ಹಿಡ್ಕೊಂಡಿದ್ದಾರೆ, ಅಥವಾ ಅವರನ್ನು ಅವರು ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಬರಬೇಕು ಅನ್ನೋ ಮನಸ್ಸಿದೆ, ನಿಮ್ಮ ಲೈಫ್ನಲ್ಲಿ ಕಮ್ಬ್ಯಾಕ್ ಆಗಬೇಕು ಅನ್ನೋ ಮನಸ್ಸಿದೆ, ಆದರೆ ಹೆದರಿಕೆ ಅನ್ನೋದು ಹೆಚ್ಚಾಗಿ ಕಾಡ್ತಾ ಇದೆ ಇವರನ್ನು. ಇವರ ಎನರ್ಜಿಯ ಪ್ರಕಾರ ನೀವು ಈಗ ಇವರ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇಲ್ಲ ಅಂತ ಇವರು ಅಂದ್ಕೊಳ್ತಿದ್ದಾರೆ. ಇವರ ನೆನಪಾದರೆ ನೀವು ನೆಗೆಟಿವ್ ಆಗಿ ಫೀಲಿಂಗ್ ಮಾಡ್ಕೊಳ್ತೀರಾ, ಅಥವಾ ಕೆಲವರ ಎನರ್ಜಿಯ ಪ್ರಕಾರ ನಿಮಗೆ ಸಿಟ್ಟು ಬರಬಹುದು, ಬೇಸರ ಆಗ್ಬೋದು, ದ್ವೇಷ ಅನ್ನೋದು ಬರ್ಬೋದು, ಅಥವಾ ಕೆಲವರು ಈ ಪರ್ಸನ್ನ ಹೇಟ್ ಕೂಡ ಮಾಡ್ತಾ ಇರಬಹುದು. ಅಂದರೆ ಇವರ ಬಗ್ಗೆ ನಿಮಗೆ ಸೀರಿಯಸ್ನೆಸ್ ಅನ್ನೋದು ಇಲ್ಲ, ಆ ರೀತಿಯ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಇರಬಹುದು ಅಂತ ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ. ಅಂದರೆ ಆ ರೀತಿ ಘಟನೆಗಳು ನಡೆದಿರಬಹುದು. ಅಂದರೆ ಒಂದು ಸಲ ಟ್ರಸ್ಟ್ ಮುರಿದ್ರೆ ಮತ್ತೆ ಅದೇ ವ್ಯಕ್ತಿಗೆ ಅವಕಾಶ ಕೊಡೋದು ತುಂಬ ಕಷ್ಟ. ಮತ್ತೆ ತಪ್ಪು ಮಾಡಿದರೆ ಕ್ಷಮೆ ಇಲ್ಲ ಅಂತ ನಿಮ್ಮ ಮನಸ್ಸಿನಲ್ಲಿ ಇರಬಹುದು. ಅದು ಈ ಪರ್ಸನ್ಗೆ ಚೆನ್ನಾಗಿ ಗೊತ್ತಿದೆ. ಅಂದರೆ ನಿಮಗೆ ಯಾರಾದರೂ ಚೀಟ್ ಮಾಡಿದ್ರೆ,
ಯಾವುದೇ ಒಂದು ರೀತಿಯಲ್ಲಿ ಆಗಿರಬಹುದು, ನೀವು ಆ ಪರ್ಸನ್ನ ಕ್ಷಮಿಸೋದಿಲ್ಲ. ಮತ್ತು ನೀವು ಅವರು ಸಾರಿ ಕೇಳಿದ್ರು ಕೂಡ ಅದನ್ನು ತುಂಬ ಮನಸ್ಸಿಗೆ ತಗೊಳ್ಳೋದಿಲ್ಲ. ಆ ರೀತಿ ನೀವು ಮಾಡ್ತೀರಾ, ಅಥವಾ ನಿಮ್ಮ ಮನಸ್ಸು ಒಂದು ಸಲ ನೋವನ್ನು ಅನುಭವಿಸಿದ್ರೆ ಅಥವಾ ನಿಮಗೆ ಪೇಯ್ನ್ ಆದರೆ ನೀವು ಅದನ್ನು ಮರೆಯೋದಿಲ್ಲ. ಅದಕ್ಕಾಗಿ ಈ ಪರ್ಸನ್ಗೆ ಭಯ ಅನ್ನೋದು ಕಾಡ್ತಾ ಇದೆ. ಮತ್ತು ಇವರು ನಿಮ್ಮ ಲೈಫ್ನಲ್ಲಿ ಬಂದರೆ ನೀವು ಯಾವ ರೀತಿ ತಗೋಬಹುದು ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ಫ್ಯೂಚರ್ ಎನರ್ಜಿ ಪ್ರಕಾರ ಹೇಳೋದಾದರೆ ಇಲ್ಲಿ ಕ್ಲಿಯರಾಗಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ, ಈ ಪರ್ಸನ್ನ ಮನಸ್ಸಿನಲ್ಲಿ ಮತ್ತೆ ನಿಮ್ಮ ಲೈಫ್ನಲ್ಲಿ ಬರಬೇಕು ಅನ್ನೋ ಮನಸ್ಸು ತುಂಬ ಸ್ಟ್ರಾಂಗ್ ಆಗಿದೆ. ನಿಮ್ಮ ಲೈಫ್ನಲ್ಲಿ ಮತ್ತೆ ಕಮ್ ಬ್ಯಾಕ್ ಆಗಬೇಕು ಅನ್ನೋ ಇಚ್ಛೆ ಕೂಡ ಇದೆ. ನಿಮ್ಮನ್ನು ಕ್ಷಮೆ ಕೇಳಬೇಕು, ಸಾರಿ ಕೇಳಬೇಕು, ಎಲ್ಲವನ್ನು ಫೇಸ್ ಮಾಡಬೇಕು, ಅವರ ಮನಸ್ಸಿನಲ್ಲಿ ಇರೋದನ್ನು ಎಲ್ಲವನ್ನು ಶೇರ್ ಮಾಡ್ಕೋಬೇಕು ಅಂತ ಇದೆ. ಬಟ್ ಅವ್ರು ಅಂದ್ಕೊಳ್ಳೋದು ಇದು ಈಗಲೇ ಆಗಲ್ಲ. ಯಾಕೆಂದರೆ ಅವ್ರಿಗೆ ಧೈರ್ಯ ಇನ್ನೂ ಫುಲ್ಲಾಗಿ ಬಂದಿಲ್ಲ. ನಿಮ್ಮ ರಿಯಾಕ್ಷನ್ ಬಗ್ಗೆ ತುಂಬ ಭಯ ಅನ್ನೋದಿದೆ. ರಿಜೆಕ್ಷನ್ ಫಿಯರ್ ಅನ್ನೋದು ತುಂಬ ಇದೆ. ಆದರೆ ನೆಕ್ಸ್ಟ್ ಸ್ಟೆಪ್ಪನ್ನು ಹಾಕೋ ಚಾನ್ಸ್ ತುಂಬ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಿಧಾನವಾಗಿ ಕ್ರಮೇಣವಾಗಿ ಈ ಪರ್ಸನ್ ನಿಮ್ಮ ಹತ್ರ ನಿಮ್ಮ ಲೈಫ್ನಲ್ಲಿ ಬರಬಹುದು. ಇವರ ಕಡೆಯಿಂದ ಮೆಸೇಜ್ ಬರಬಹುದು, ಕಾಲ್ ಬರಬಹುದು, ಅಥವಾ ಸಡನ್ನಾಗಿ ನಿಮ್ಮ ಮುಂದೆ ಇವರೇ ಬಂದು ನಿಮ್ಮನ್ನು ಭೇಟಿಯಾಗುವ ಸಾಧ್ಯತೆ ಕೂಡ ತುಂಬ ಚಾನ್ಸಸ್ ಇದೆ. ಆ ರೀತಿಯ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ಈ ಕನೆಕ್ಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಮುಗ್ದಿಲ್ಲ. ಎನರ್ಜಿ ಲೆವೆಲ್ನಲ್ಲಿ ಇನ್ನೂ ಬಾಂಡಿಂಗ್ ಅನ್ನೋದು ಉಳಿದಿದೆ. ನೀವಿನ್ನೂ ಕ್ಲೋಸ್ ಆದರೆ ಮಾತಾಡೋದು ತುಂಬ ಬಾಕಿ ಇದೆ ಅಂತ ಅವರು ಅಂದ್ಕೊಳ್ತಾರೆ. ಬಟ್ ನಿಮ್ಮ ಮನಸ್ಸಿಗೆ ತುಂಬ ಹರ್ಟ್ ಆಗಿದ್ರೆ, ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿದ್ರೆ ಈ ಪರ್ಸನ್ ಕಡೆಯಿಂದ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರೋ ಅನ್ನೋ ಭಯ ಕೂಡ ಇದೆ. ಈ ರೀತಿ ಏನಾದರೂ ನಿಮ್ಮ ಲೈಫ್ನಲ್ಲಿ ನಡೆದಿದ್ರೆ ಯೂನಿವರ್ಸ್ ಕಡೆಯಿಂದ ಕೂಡ ನಿಮಗೆ ಮೆಸೇಜ್ ಇದೆ. ನೀವು ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಕಳ್ಕೊಳ್ಬೇಡಿ. ನಿಮ್ಮ ಹೃದಯ ಏನು ಹೇಳುತ್ತೋ ಅದನ್ನೇ ಫಾಲೋ ಮಾಡಿ ಅನ್ನೋ ರೀತಿ ಗೈಡೆನ್ಸ್ ಕೂಡ ನಿಮಗೆ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಮತ್ತಷ್ಟು ಇಂಥ ಡೀಪ್ ಸೋಲ್ ಲೆವೆಲ್ ರೀಡಿಂಗಾಗಿ ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಖುಷಿ ಅನ್ನೋದು ತುಂಬಿರಲಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ, ಮನಸಾರೆ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈ ರೀಡಿಂಗಲ್ಲಿ ಈ ವ್ಯಕ್ತಿ ನಿಮ್ಮ ಲೈಫಿಂದ ಯಾಕೆ ದೂರ ಆದರು, ಥರ್ಡ್ ಪಾರ್ಟಿ ಏನಾದರೂ ಇದೆಯಾ, ಮತ್ತು ಈ ಪರ್ಸನ್ ನಿಮ್ಮ ಲೈಫ್ನಲ್ಲಿ ವಾಪಸ್ ಬರ್ತಾರಾ, ಇಲ್ಲ ಇದೇ ತಪ್ಪನ್ನು ಮತ್ತೆ ಅವರು ರಿಪೀಟಾಗಿ ಮಾಡ್ತಾರಾ, ಎಲ್ಲವನ್ನು ಈ ರೀಡಿಂಗ್ ಮೂಲಕ ನೋಡುವ ಪ್ರಯತ್ನವನ್ನು ಮಾಡೋಣ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ನಿಮ್ಮ ಕನೆಕ್ಷನಲ್ಲಿ ಸ್ವಲ್ಪ ಗಂಭೀರವಾಗಿ ಅಥವಾ ಒಂದು ವಾರ್ನಿಂಗ್ ಟೈಪಲ್ಲಿ ಅಥವಾ ರಿಯಾಲಿಟಿಯನ್ನು ಚೆಕ್ ಕೊಡುವ ಎನರ್ಜಿ ಇದೆ ಇಲ್ಲಿ. ಈ ವ್ಯಕ್ತಿ ನಿಮ್ಮ ಲೈಫಿಂದ ಜಗಳ ಮಾಡಿ ಹೋಗಿರ್ಬೋದು, ಅಥವಾ ಸೈಲೆಂಟಾಗಿ ನಿಮ್ಮಿಂದ ದೂರ ಆಗಿರ್ಬೋದು, ಅಥವಾ ನಿಧಾನವಾಗಿ ಡಿಸ್ಟೆನ್ಸನ್ನು ಕ್ರಿಯೇಟ್ ಮಾಡಿರಬಹುದು. ಆದರೆ ಇಲ್ಲಿ ಒಂದು ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಥರ್ಡ್ ಪಾರ್ಟಿ ಎನರ್ಜಿ ಇದೆ. ಇಲ್ಲಿ ಥರ್ಡ್ ಪಾರ್ಟಿ ಇನ್ವಾಲ್ವ್ ಆಗಿರುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಈ ಥರ್ಡ್ ಪಾರ್ಟಿ ಅಂದರೆ ಮತ್ತೊಬ್ಬ ವ್ಯಕ್ತಿ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಆಗಿರ್ಬೋದು, ಫ್ಯಾಮಿಲಿಯ ಪ್ರೆಷರ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಸಿಚುವೇಶನ್ ಆಗಿರ್ಬೋದು, ಅಥವಾ ಈ ಪರ್ಸನ್ನ ಲೈಫ್ನಲ್ಲಿ ಯಾವುದೋ ಒಂದು ವ್ಯಕ್ತಿ ಬಂದಿರಬಹುದು. ಯಾವುದೇ ಇರಲಿ, ಈ ಥರ್ಡ್ ಪಾರ್ಟಿಯ ಕಾರಣದಿಂದ ಈ ಪರ್ಸನ್ ನಿಮ್ಮಿಂದ ದೂರ ಆಗಿರುವ ಚಾನ್ಸಸ್ ತುಂಬ ಇದೆ. ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಥರ್ಡ್ ಪಾರ್ಟಿಯ ಬಂಧನದಲ್ಲಿ ಅಥವಾ ಅವರ ಹತ್ರ ಇವರು ಸಿಕ್ಕಾಕೊಂಡಿದ್ದಾರೆ. ಅಲ್ಲಿಂದ ಹೊರಗಡೆ ಬರೋದಕ್ಕೆ ಈ ಪರ್ಸನ್ಗೆ ಆಗ್ತಾ ಇಲ್ಲ. ಒಂದು ರೀತಿಯ ಅಡಿಕ್ಷನ್ ಥರ ಆಗಿದೆ. ಅವ್ರಿಗೆ ಅಲ್ಲಿ ಇರೋದಕ್ಕೆ ಇಷ್ಟನೂ ಇಲ್ಲ, ಬಿಡೋದಕ್ಕೆ ಧೈರ್ಯನೂ ಇಲ್ಲ, ಅಥವಾ ಬಿಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಒಂದು ಕಡೆ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಹತ್ರ ಬರಬೇಕು ಅನ್ನೋ ಆಸೆ ಕೂಡ ಇದೆ. ಇನ್ನೊಂದು ಕಡೆ ಥರ್ಡ್ ಪಾರ್ಟಿ ದುಃಖ ಪಡ್ತಾರೆ ಅನ್ನೋ ಭಯ ಕೂಡ ಇದೆ. ಆ ಥರ್ಡ್ ಪಾರ್ಟಿ ಅನ್ನೋದು ಫ್ಯಾಮಿಲಿ, ಕೆಲಸ, ಸಿಚುವೇಶನ್ ಈ ರೀತಿ ಆಗಿರಬಹುದು. ಫ್ಯಾಮಿಲಿ ಏನಾದರೂ ಹರ್ಟ್ ಆಗುತ್ತೆ ಅಂತ ಆಗಿರ್ಬೋದು, ಅಥವಾ ಇವರ ಕೆರಿಯರ್ ಬಗ್ಗೆ ಥಿಂಕ್ ಮಾಡ್ತಾ ಇರ್ಬೋದು, ಇವರ ಜಾಬ್ ಬಗ್ಗೆ ಥಿಂಕ್ ಮಾಡ್ತಾ ಇರಬಹುದು. ಈ ರೀತಿಯ ಓವರ್ ಥಿಂಕಿಂಗ್ ಕೂಡ ಮಾಡ್ತಾ ಇರಬಹುದು. ಬಟ್ ಈ ಪರ್ಸನ್ ತುಂಬ ಕನ್ಫ್ಯೂಷನಲ್ಲಿ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಕೆಲವರ ಎನರ್ಜಿಯ ಪ್ರಕಾರ ಈ ಪರ್ಸನ್ ಮುಂದಿನ ದಿನಗಳಲ್ಲಿ ಈ ಥರ್ಡ್ ಪಾರ್ಟಿ ಹತ್ರ ನಿಮ್ಮ ಬಗ್ಗೆ ಮಾತಾಡ್ಬೋದು, ನಿಮ್ಮ ಬಗ್ಗೆ ವಿಷಯಗಳನ್ನು ಶೇರ್ ಮಾಡ್ಕೋಬಹುದು, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಡಿಸ್ಕಸ್ ಮಾಡಬಹುದು. ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ.
ಫ್ಯಾಮಿಲಿ ಏನಾದರೂ ಥರ್ಡ್ ಪಾರ್ಟಿ ಆಗಿದರೆ ಮನೆಯಲ್ಲಿ ನಿಮ್ಮ ಬಗ್ಗೆ ಎಲ್ಲವನ್ನು ಹೇಳ್ಕೋಬೋದು. ಇನ್ನೂ ಕೂಡ ಈ ಅಕಸ್ಮಾತ್ ಈ ಪರ್ಸನ್ ನಿಮ್ಮಿಂದ ದೂರ ಆಗಿದರೆ ನಿಮ್ಮ ಎನರ್ಜಿ ಇವರ ಲೈಫ್ನಲ್ಲಿ ಇದೆ. ಇವರು ನಿಮ್ಮನ್ನು ಇನ್ನೂ ಕೂಡ ಮರ್ತಿಲ್ಲ, ಬಟ್ ಅವ್ರಿಗೆ ಯಾವುದೇ ರೀತಿಯ ಡಿಸಿಷನನ್ನು ತಗೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮ ಲೈಫ್ನಲ್ಲಿ ತುಂಬ ಸಲ ಈ ರೀತಿ ಆಗಿರ್ಬೋದು. ಯಾವ ರೀತಿ ಅಂದರೆ ಇವರು ನಿಮ್ಮ ಹತ್ರ ವಾಪಸ್ ಬಂದಿರಬಹುದು, ಥರ್ಡ್ ಪಾರ್ಟಿನ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿರಬಹುದು, ನಿಮ್ಮ ಹತ್ರ ಕ್ಷಮೆ ಕೇಳಿರಬಹುದು. ಬಟ್ ಮತ್ತೆ ಮೊದಲಿನ ಥರನೇ ಬಿಹೇವಿಯರ್ ಅವ್ರದ್ದು ಶುರು ಆಗಿರ್ಬೋದು. ಮತ್ತೆ ಅವರು ಥರ್ಡ್ ಪಾರ್ಟಿ ಹತ್ರ ಹೋಗಿರ್ಬೋದು. ಈ ರೀತಿ ಆಗಿರುವ ಚಾನ್ಸಸ್ ಕೂಡ ತುಂಬ ಇದೆ. ನಿಮ್ಮ ಹತ್ರ ಬರೋದು, ನೀವು ಅದನ್ನು ನಂಬೋದು, ಸ್ವಲ್ಪ ಸಮಯ ಚೆನ್ನಾಗಿರೋದು, ಮತ್ತೆ ಥರ್ಡ್ ಪಾರ್ಟಿ ಜೊತೆ ಹೋಗೋದು, ಮತ್ತೆ ನಿಮ್ಮನ್ನು ಹರ್ಟ್ ಮಾಡೋದು. ಈ ರೀತಿ ಆಗಿರುವ ಚಾನ್ಸಸ್ ಕೂಡ ತುಂಬ ಇದೆ. ಒಟ್ಟಿನಲ್ಲಿ ಹೇಳೋದಾದರೆ ಥರ್ಡ್ ಪಾರ್ಟಿ ಅಡಿಕ್ಷನ್ ತುಂಬ ಡೀಪ್ ಆಗಿದೆ. ಅವರು ಡಿಸಿಷನನ್ನು ಕರೆಕ್ಟಾಗಿ ತಗೊಳ್ತಾ ಇಲ್ಲ, ಮತ್ತೆ ಮತ್ತೆ ಮಾಡಿರುವ ತಪ್ಪನ್ನೇ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೆಲವರ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇಲ್ಲಿ ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವರ ಎನರ್ಜಿಯ ಪ್ರಕಾರ ನಾನು ಹೇಳ್ತಾ ಇರುವಂಥದ್ದು, ಈ ಪರ್ಸನ್ ಆ ರೀತಿ ತಪ್ಪು ಮಾಡ್ತಾ ಇರಬಹುದು. ಹಾಗಾಗಿ ಯೂನಿವರ್ಸ್ ಕಡೆಯಿಂದ ನಿಮಗೆ ಸ್ಪಷ್ಟವಾಗಿ ಒಂದು ಮೆಸೇಜ್ ಅನ್ನೋದು, ಗೈಡೆನ್ಸ್ ಅನ್ನೋದು ಇದೆ. ಇದು ನಿಮ್ಮ ಲೈಫ್. ನೀವು ಒಂದು ಸಲ ಹೋಪ್ ಇಟ್ಕೊಳ್ಳೋದು, ಈ ಸಲ ಚೇಂಜ್ ಆಗ್ತಾರೆ ಅಂತ ನಂಬೋದು, ಮತ್ತೆ ಹರ್ಟ್ ಆಗೋದು, ಅಥವಾ ಹರ್ಟ್ ಆದಮೇಲೆ ಮತ್ತೆ ಇವರು ನಿಮ್ಮ ಲೈಫ್ನಲ್ಲಿ ಮತ್ತೆ ಬರೋದು, ಅದೇ ತಪ್ಪಾಗೋದು, ಇದೆಲ್ಲವೂ ಆಗ್ತಾನೇ ಇದೆ. ಬಟ್ ನಿಮ್ಮ ಲೈಫ್ ಸರಿಯಾಗೋದು ಕೂಡ ನಿಮ್ಮ ಕೈಯಲ್ಲಿದೆ. ಹಾಗಾಗಿ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿದ್ರೆ ಈ ಲೈಫ್ ಸೈಕಲ್ನಿಂದ ನೀವು ಹೊರಗಡೆ ಬರ್ಬೋದು. ಅಥವಾ ನೀವು ಮತ್ತು ಇವರು ಕೂತು ಸರಿಯಾದ ಡಿಸಿಷನನ್ನು ತಗೊಂಡ್ರೆ ಈ ಲೈಫ್ನಲ್ಲಿ ನೀವು ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗ್ಬೋದು. ಫ್ಯಾಮಿಲಿ ಏನಾದರೂ ಇಲ್ಲಿ ಥರ್ಡ್ ಪಾರ್ಟಿ ರೀತಿಯಲ್ಲಿ ಇನ್ವಾಲ್ವ್ ಆಗಿದ್ದರೆ ನೀವು ಮತ್ತು ಇವರು ಕೂತು ಸರಿಯಾಗಿ ಡಿಸಿಷನನ್ನು ತಗೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ನಿಮ್ಮ ಲೈಫ್ನ ಡಿಸಿಷನನ್ನು ನೀವಿವು ಅಥವಾ ಇವರ ಲೈಫ್ನಲ್ಲಿ ಬೇರೆ ಯಾರಾದರೂ ಇದ್ದರೆ ನಿಮ್ಮ ಲೈಫ್ ಬಗ್ಗೆ ಒಂದು ಕರೆಕ್ಟಾಗಿರುವ ತೀರ್ಮಾನವನ್ನು ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಈ ಪರ್ಸನ್ ಫ್ಯೂಚರಲ್ಲಿ ನಿಮ್ಮ ಲೈಫ್ನಲ್ಲಿ ಬರ್ತಾರಾ ಅಂತ ನೋಡೋದಾದರೆ ಇವ್ರಿಗೆ ಬರಬೇಕು ಅನ್ನೋ ಮನಸ್ಸು ತುಂಬ ಇದೆ. ನಿಮ್ಮ ಹತ್ರ ಅಟ್ರಾಕ್ಟ್ ಅನ್ನೋದು ಕೂಡ ಇದೆ, ತುಂಬ ಆಕರ್ಷಣೆ ಅನ್ನೋದು ಕೂಡ ಇದೆ. ಬಟ್ ಸಂಪೂರ್ಣವಾಗಿ ಥರ್ಡ್ ಪಾರ್ಟಿಯನ್ನು ಈಗ ಪ್ರೆಸೆಂಟ್ ಎನರ್ಜಿಯ ಮೂಲಕ ಇವರು ಅಲ್ಲಿಂದ ಹೊರಗಡೆ ಬರ್ತಾ ಇಲ್ಲ. ಸ್ಟೇಬಲ್ ಕನೆಕ್ಷನ್ ಅನ್ನೋದು ಕಾಣಿಸ್ತಾ ಇಲ್ಲ. ಇಲ್ಲಿ ಈ ರೀತಿ ಏನಾದರೂ ಈ ಪರ್ಸನ್ ಕಡೆಯಿಂದ ಆಗ್ತಾ ಇದ್ದರೆ ನಿಮ್ಮ ಲೈಫ್ಗೆ ಯೂನಿವರ್ಸ್ ಕಡೆಯಿಂದ ಒಂದು ಮೆಸೇಜ್ ಇದೆ. ಪ್ರೀತಿ ಅಂದರೆ ಗೊಂದಲ ಅಲ್ಲ, ಪ್ರೀತಿ ಅಂದರೆ ನೋವು ಕೂಡ ಅಲ್ಲ, ಅದು ಒಂದು ಕ್ಲಾರಿಟಿ. ನಿಮ್ಮ ಮೌಲ್ಯ, ನಿಮ್ಮ ವ್ಯಾಲ್ಯೂ ಏನಿದೆ ಅದನ್ನು ತಿಳ್ಕೊಳ್ಳಿ. ನಿಮ್ಮ ಲೈಫ್ ಬಗ್ಗೆ ನೀವು ಕೇರ್ ಮಾಡ್ಕೊಳ್ಳಿ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ನೀವು ಕಾಪಾಡ್ಕೊಳ್ಳಿ. ಈ ರಿಲೇಷನ್ಶಿಪ್ ಮುಂದುವರ್ಕೊಂಡು ಹೋಗಬೇಕು, ಸ್ಟ್ರಾಂಗ್ ಆಗಿ ಇರಬೇಕು ಅಂದರೆ ಇಬ್ಬರೂ ಕೂಡ ಕರೆಕ್ಟಾಗಿರುವಂಥ ಡಿಸಿಷನನ್ನು ತಗೋಬೇಕು. ಈ ಪರ್ಸನ್ ಮತ್ತು ನೀವು ಸರಿಯಾದ ನಿರ್ಧಾರವನ್ನು ತಗೊಂಡ್ರೆ ಮಾತ್ರ ಈ ರಿಲೇಷನ್ಶಿಪ್ಪಲ್ಲಿ ಮುಂದುವರೆದುಕೊಂಡು ಹೋಗೋದಕ್ಕೆ ಸಾಧ್ಯ. ಈ ಪರ್ಸನ್ ಥರ್ಡ್ ಪಾರ್ಟಿಯಿಂದ ಹೊರಗಡೆ ಬಂದರೆ ಅದು ಕೆಲಸ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಏನೇ ಆಗಿರ್ಬೋದು, ಅದರಿಂದ ಹೊರಗಡೆ ಬಂದು ನಿಮ್ಮ ಬಗ್ಗೆ ಕೂಡ ಥಿಂಕ್ ಮಾಡಿದ್ರೆ, ಅಂದರೆ ಆನ್ ಆ್ಯಂಡ್ ಆಫ್ ಸಿಚುವೇಶನನ್ನು ಬಿಟ್ಟು ಕರೆಕ್ಟಾಗಿ ಡಿಸಿಷನನ್ನು ತಗೊಂಡ್ರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋದು ಸ್ಟ್ರಾಂಗ್ ಆಗಿರ್ಬೋದು. ಆ ರೀತಿಯ ಚಾನ್ಸಸ್ ಕೂಡ ತುಂಬ ಇದೆ. ಬಟ್ ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಕಳ್ಕೊಳ್ಬೇಡಿ. ನಿಮ್ಮ ಬಗ್ಗೆ ಕೂಡ ನೀವು ಕೇರ್ ಮಾಡಿ ಅನ್ನೋ ರೀತಿ ನಿಮಗೆ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಇದೆ. ಅಂದರೆ ನಿಮ್ಮ ಲೈಫ್ ಬಗ್ಗೆ ನೀವು ಥಿಂಕ್ ಮಾಡಬೇಕು. ಇಲ್ಲಿ ಯಾವ ರೀತಿ ಅಂದರೆ ನಿಮ್ಮಿಬ್ಬರ ಲೈಫ್ ಕೂಡ ಸರಿಯಾಗೋದು ನಿಮ್ಮಿಬ್ಬರ ಕೈಯಲ್ಲೇ ಇದೆ. ಹಾಗಾಗಿ ನೀವು ನಿಮ್ಮ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ಈ ನಿಮ್ಮ ಲೈಫ್ನ ಪ್ರಾಬ್ಲಮ್ಗಳಿಂದ ಇಬ್ಬರು ಕೂಡ ಹೊರಗಡೆ ಬರ್ಬೋದು. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ರೀತಿಯ ಡೀಪ್ ರೀಡಿಂಗಾಗಿ ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಖುಷಿ ಅನ್ನೋದು ತುಂಬಿರಲಿ. ಇನ್ನೊಂದು ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.